ನಯನ ಹೋಮಿಗೆ ವೆಲ್ಕಮ್. ಇವತ್ತು ಸೋರೆಕಾಯಿಂದ ಹಲ್ವ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳುವ. ಇದನ್ನು ಕಟ್ಟು ಮಾಡಿಕೊಂಡು ಸಿಪ್ಪೆ ತೆಗೆದು, ಇದು ಎಳತಿದ್ದ ಕಾರಣ ಬೀಜ ಎಲ್ಲ ತುಂಬ ತೆಗಿಬೇಕಂತಿಲ್ಲ. ಸಿಪ್ಪೆಲ್ಲ ಹೀಗೆ ತೆಗಿಬೇಕು. ಮತ್ತು ಇದನ್ನು ಬೀಜ ಎಲ್ಲ ಬೆಳತ್ತಿಲ್ಲದು, ಎಳತ್ತುಂಟು, ಆದ ಕಾರಣ ಸ್ವಲ್ಪ ಹೀಗೆ ತೆಕ್ಕೊಳ್ಳು. ಇದು ಕಟ್ ಮಾಡಿ ಈಗ ಸಿಪ್ಪೆ ಎಲ್ಲ ತೆಗೆದು ತಿರುಳೆಲ್ಲ ತೆಗೆದಾಗಿದೆ. ಈಗ ತುರಿಯುವ, ಇದನ್ನು ಎಲ್ಲ ತುರಿಬೇಕು. ನಿಧಾನ ತುರಿಬೇಕು, ಇಲ್ಲಾಂದರೆ ಕೈಗೆ ಬರ್ತದೆ. ಅದು ಸ್ವಲ್ಪ ಎಳತ್ತಾದ ಕಾರಣ ಇದೀಗ ತುರಿದಾಗಿದೆ. ಇದನ್ನೀಗ ಒಲೆಯಲ್ಲಿಟ್ಟು ಬೇಯಿಸ್ಕೊಳ್ಳುವ. ಹೀಗೆ ಮಗುಚುತ್ತಾ ಇರಬೇಕು. ಫಸ್ಟಿಗೆ ಆದರೆ ಪರವಾಗಿಲ್ಲ, ಒಂಚೂರು ಅದು ಬೆಂದ ಮೇಲೆ ಇದಕ್ಕೆ ನೀರು ಹಾಕಲಿಲ್ಲ, ಇದರಲ್ಲೇ ಇದ್ದ ನೀರಲ್ಲಿ ಬೇಯಿಸ್ತಾ ಇದ್ದೇವೆ. ಈಗ ಅರ್ಧ ಗಂಟೆ ಆಯಿತು, ಇನ್ನು ನೀರು ಇದರದ್ದು ಆವಿ ಆಗಲಿಲ್ಲ. ನೀವು ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ. ಇದಕ್ಕೀಗ ಸಕ್ಕರೆ ಹಾಕ್ಕೊಳ್ತೇನೆ. 1 ಮುಕ್ಕಾಲಿನಷ್ಟು ಸಕ್ಕರೆ ಹಾಕ್ಕೊಳ್ತೇನೆ. ಈ ಲೋಟದಲ್ಲಿ ತಗೊಂಡಿದ್ದೇನೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳುವ. ಈಗ ಸಕ್ಕರೆ ಎಲ್ಲ ಇನ್ನು ನೀರಾಗ್ತದೆ. ಇದಕ್ಕೆ ಈಗ ಒಂದು 3 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳುವ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳುವ. ಇನ್ನೂ ಸ್ವಲ್ಪ ಮಗಳ್ಸುತ್ತಾ ಇರಬೇಕು, ಕೈ ಬಿಡಬಾರ್ದು. ಇನ್ನೊಮ್ಮೆ ತುಪ್ಪ ಹಾಕ್ಕೊಳ್ತೇನೆ, 2 ಚಮಚದಷ್ಟು. ಆಗಿದೆ. ಇದು ಸಕ್ಕರೆ ಹಾಕಿದ ಮೇಲೆ 25 ನಿಮಿಷ ಬೇಕಾಯಿತು, ಸಕ್ಕರೆ ಎಲ್ಲ ನೀರು ಆವಿಯಾಗಲಿಕ್ಕೆ. ಈಗ ಆಫ್ ಮಾಡಿಕೊಳ್ಳುವ. ಒಂದು ಬಟ್ಲಿಗೆ ತುಪ್ಪ ಸವದಿ ಇಟ್ಕೊಂಡಿದ್ದೇನೆ, ಅದಕ್ಕೆ ಇದನ್ನೀಗ ಹಾಕ್ಕೊಳ್ಳೋದು. ಸೋರೆಕಾಯಿ ಹಲ್ವ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್.